ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಕಾರ್ಯಕ್ರಮಕ್ಕೆ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ಇವತ್ತಿನ ಸಂಚಿಕೆನ ತಡ ಮಾಡೋದೇ ಬೇಡ, ಶುರು ಮಾಡೋಣ. ತುಂಬಾ ಜನ ಗುರುಜಿ ಹತ್ರ ಮಾತನಾಡೋದಕ್ಕೋಸ್ಕರ ವೇಟ್ ಮಾಡ್ತಿರ್ತೀರಾ. ಜೀವನ ಅಂದಮೇಲೆ ಎಲ್ರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಬಂದಾಗಲೇ ಆಸ್ಟ್ರಾಲಜರ್ಸ್ಗಳು ನೆನಪಾಗೋದು. ಸೊ ಗುರುಜಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಕಷ್ಟಗಳನ್ನ ನಿವಾರಿಸ್ಕೊಳ್ಳೋದಕ್ಕೆ ಮಂತ್ರವನ್ನ ಹೇಳಿ, ನೀವೇ ಸ್ವತಃ ನಿಮ್ಮ ಕಷ್ಟಗಳೇನೋ ತಿಳ್ಕೊಳ್ಳೋದಕ್ಕೆ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಂಡು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮನೆಯಲ್ಲಿ ಒಬ್ರು ಬಂದು ಕಲ್ತ್ಕೊಂಡ್ರೆ ಸಾಕು. ಮೊದಲಿಗೆ ಇವಾಗ ಗುರುಜಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಯ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ. ನಮಸ್ಕಾರ ವೀಕ್ಷಕರೇ. ಆಲ್ ರೈಟ್ ವೀಕ್ಷಕರೇ, ಸೊ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಿ. ಅದಕ್ಕೂ ಮುಂಚೆ ಇವಾಗ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು, ಸೊ ಮಂಗಳೂರಿಗೆ ಬರ್ತಾ ಇದ್ದಾರೆ ಗುರುಜಿ ಅವರು. ಇನ್ನೆಷ್ಟು ಟೈಮೇ ಇಲ್ಲ. ಇವತ್ತು 18ನೇ ತಾರೀಕು, ಇನ್ನು 5 ದಿನ ಇದೆ ಅಷ್ಟೇ ಅನ್ಸುತ್ತೆ. ಸೊ ಬಂದು ಕಲ್ತ್ಕೊಳ್ಳಿ ಬೇಗ. ಮಂಗಳೂರಲ್ಲಿ ತುಂಬ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಯಾರು ಮಾಡ್ಕೊಂಡಿಲ್ವೋ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೆಯೇ ಇವಾಗ ದಾವಣಗೆರೆಗೆ ಮಾರ್ಚ್ 23ಕ್ಕೆ ಬರ್ತಿದ್ದಾರೆ. ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿರುತ್ತೆ. ಏಪ್ರಿಲ್ 20ಕ್ಕೆ ಮೈಸೂರಿಗೆ ನಕ್ಷತ್ರ ನಾಡಿ 4 ದಿನದ ಕ್ಲಾಸಸ್ಸು, ತುಂಬ ಸರಿ ಕ್ಲಾಸಸ್ನ ಮಾಡಿದ್ದಾರೆ ಮೈಸೂರಿನಲ್ಲಿ, ಮತ್ತೆ ಪುನಃ ಬರ್ತಾ ಇದ್ದಾರೆ. ಮೇ 1ಗೆ ಪರಿಹಾರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿರುತ್ತೆ. ಬೆಂಗಳೂರು ಕ್ಲಾಸ್ ಹೇಳೋದು ಮರ್ತೋಗಿತ್ತು ನನಗೆ. ಮಾರ್ಚ್ 9ಕ್ಕೆ ಬೆಂಗಳೂರಿನಲ್ಲಿ ಕ್ಲಾಸಸ್ ಇರುತ್ತೆ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಕಾಲರ್ನ ಮಾತನಾಡಿಸುವಂತಹ ಸಮಯ. ಹಲೋ ಹಲೋ. ಹಾಗೆ ವೀಕ್ಷಕರೇ, ಅರ್ಥರೈಟಿಸ್ ಬಗ್ಗೆ ಗುರುಜಿಯವರು ಇದನ್ನ ಕಾರ್ಯಕ್ರಮದಲ್ಲಿ ಒಂದು ಪರಿಹಾರವನ್ನು ಕೊಡ್ತಾರೆ, ತಂತ್ರವನ್ನ ಹೇಳ್ತಾರೆ. ಕಾರ್ಯಕ್ರಮನ ಕೊನೆ ತನಕ ನೋಡಿ. ಕಾಲರ್ ರೆಡಿ ಇದ್ರೆ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ರೀ. ಪ್ರಶ್ನಾತೀತಕ್ಕೆ ಹೋಗ್ಬೇಕು. ಪ್ರಶ್ನಾಶಾಸ್ತ್ರ ಹೇಳಿಮ್ಮ, ಯಾವ ನಂಬರು? 56 ರೀ. 56. ಯಾರ ಬಗ್ಗೆ ಇದು? ಮಗಳ ಬಗ್ಗೆ ರೀ. ಮಾತಾಡಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ರೀ. ನಮಸ್ಕಾರ ರೀ. ಮಗಳ ಜಾಬ್ ಬಗ್ಗೆ ಕೇಳಿ. ಬುಧ ದಶೆ ಸೂರ್ಯ ಭುಕ್ತಿ ನಡೀತಾ ಇದೆ. ಬುಧ ಮತ್ತು ಸೂರ್ಯ ನೋಡೋಣ ಹೇಗಿದೆ ಅಂತ. 149 ಮತ್ತು ಸೂರ್ಯ 38 6 10 11 6 10 11 ಕಾಂಬಿನೇಷನ್ ಕೊಡುತ್ತೆ. ಬರುತ್ತಮ್ಮ, ಸಿಗುತ್ತೆ, ಆರಾಮಾಗಿ ಸಿಗುತ್ತೆ, ಏನು ಟೆನ್ಷನ್ ಇಲ್ಲ. ಏನು ಜಾಬ್ ಬಗ್ಗೆ ಏನು ಕೇಳಬೇಕು? ಜಾಬ್ ಮಾಡ್ತಾ ಇದ್ದಾಳ್ರಿ. ಕಂಪ್ನಿ ಚೇಂಜ್ ಮಾಡ್ಬೇಕನ್ನತ್ತಾಳ್ರಿ. ಅದನ್ನ ಹೇಳ್ಬೇಕಲ್ಲ. ಇಲ್ಲಿ 6 ಅಂದರೆ ಜಾಬ್ ಇದೆ ಅಂತಲೂ ತೋರಿಸ್ತದೆ, ಸಿಗುತ್ತೆ ಅಂತಲೂ ಬರ್ತಾ ಇದೆ. ಓಕೆ, ಚೇಂಜ್ ಆಫ್ ಜಾಬ್. 5-9 ಕಾಂಬಿನೇಷನ್ ಬರಬೇಕು. ಶುಕ್ರ, ಬುಧ ಮತ್ತು ಶುಕ್ರ ಬರ್ತಕ್ಕಂಥದ್ದು ನೋಡೋಣ. ಬುಧ ಶುಕ್ರ ಯಾವಾಗ ಬರುತ್ತೆ? 2019 ಆಗಸ್ಟಿಂದ ಸೆಪ್ಟೆಂಬರ್ಗೆ ಹೊಸ ಕಂಪ್ನಿಗೆ ಜಾಯ್ನ್ ಆಗ್ತಾರಮ್ಮ. ಖಂಡಿತ ಜಾಯ್ನ್ ಆಗ್ತಾರೆ. 5-9 ಕಾಂಬಿನೇಷನ್ ಇದೆ. ಮುಂದೆ ಇದೇ ವರ್ಷ ಆಗಸ್ಟಿಂದ ಸೆಪ್ಟೆಂಬರ್ಗೆ ಜಾಯ್ನ್ ಆಗ್ತಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್. ಹಲೋ ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ವಿಜಯ್ ಮಾತಾಡೋದು ಬೆಂಗಳೂರಿಂದ. ಆಲ್ ರೈಟ್ ಸರ್, ಹೇಳಿ ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿ. 6th ಅಕ್ಟೋಬರ್ 1978. 6th ಅಕ್ಟೋಬರ್ 1978. ಟೈಮಿಂಗ್ಸ್ ಏನು? ಮಧ್ಯಾಹ್ನ 12:53 PM. 12:53 PM. ಹುಟ್ಟಿರೋಂಥ ಊರು ಸರ್? ಬೆಂಗಳೂರು ಮೇಡಮ್. ಸರ್, ಬೆಂಗಳೂರಿನಲ್ಲಿ ಮಾರ್ಚ್ 9ಕ್ಕೆ ಕ್ಲಾಸಸ್ನ ಮಾಡ್ತಿದ್ದಾರೆ ಗುರುಜಿ. ಇಫ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಎನ್ರೋಲ್. ಬಂದು ಕಲ್ತ್ಕೊಳ್ಳಿ, ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ಸರ್, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿಲಿ ಹುಟ್ಟಿದ್ದೀರಾ. ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ 2019 ನವಂಬರ್ಗೂ ಚಂದ್ರ ಭುಕ್ತಿ. ಶುಕ್ರ ಮತ್ತು ಚಂದ್ರ ನೋಡೋಣ ಹೇಗಿದೆ ಅಂತ. ಶುಕ್ರನ ಕಾಂಬಿನೇಷನ್ 5 6 10, ಚಂದ್ರ 8 11 ಚೆನ್ನಾಗಿದೆ. ಒಂದು ವಿಚಾರದಲ್ಲಿ 5 8 ಕಾಂಬಿನೇಷನ್ ಸ್ವಲ್ಪ ಇದೆ. ಕೇಳಿ ಸರ್, ಏನು ಕೇಳಬೇಕಾಯ್ತು? ಸರ್, ನಾನು ಜಾಬ್ ಬಗ್ಗೆ ಕೇಳಬೇಕಿತ್ತು. ಈಗ ನಾನು 15 ಇಯರ್ಸ್ ಇಂದ ಒಂದು ಪ್ರೈವೇಟ್ ಕಂಪ್ನಿಲಿ ಬ್ಯಾಕ್ ಎಂಡ್ HR ಆಗಿ ನಾನು ಕೆಲಸ ಮಾಡ್ತಿದ್ದೆ. ವೆರಿ ಗುಡ್. ಸೊ ಈಗ ಇಮಿಡಿಯೇಟ್ ಆಗಿ ಲಾಸ್ಟ್ ವೀಕ್ ನನಗೆ ಈ ಮಂತ್ ಎಂಡ್ ಜಾಬ್ ಲೈಕ್ ಈ ವಿಲ್ ಬಿ ಯುವರ್ ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳಿದ್ರು. ಸೊ ಈಗ ನಾನು ಬೇರೆ ಕಂಪ್ನಿ ಟ್ರೈ ಮಾಡ್ತಾ ಇದೀನಿ. ಅದು ಯಾವಾಗ ಸಿಗತ್ತೆ ಅಂತ ಕೇಳೋಣ ಅಂತ ಸರ್. ಏಪ್ರಿಲ್ ಆದಮೇಲೆ ಕುಜ ಸ್ಟಾರ್ಟ್ ಆಗುತ್ತೆ. ಕುಜನಲ್ಲಿ 7 ಬರ್ತಾ ಇಲ್ಲ. 4 7 11 ಬರ್ತಾ ಇದೆ. 6 ಶನಿಲ್ ಬರುತ್ತೆ. ಓಕೆ, ನಿಮಗೆ ನೆಕ್ಸ್ಟ್ ಜಾಬ್ ಸಿಗ್ತಕ್ಕಂಥ ಸಮಯ. ಜಾಬ್ದೇನು ವರಿ ಮಾಡಿಬಿಡಿ, ಸಿಗುತ್ತೆ. ಶನಿ ಬರ್ತಕ್ಕಂಥ ಸಮಯ 2000 ಶುಕ್ರ ಶನಿ 2010 ಶುಕ್ರ 2010. ಸರ್, ಜೂನ್ ಆದ ನಂತರ ಸಿಗುತ್ತೆ ಸರ್, ಏನು ವರಿ ಮಾಡಿಬಿಡಿ. ಇದೇ ವರ್ಷ ಜೂನ್ ಆದಮೇಲೆ ಸಿಗುತ್ತೆ. ಸ್ವಲ್ಪ ತಡ ಆಗುತ್ತೆ, ಬಟ್ ಸಿಗುತ್ತೆ, ಏನು ವರಿ ಮಾಡಿಬಿಡಿ. ಓಕೆ, ಶಾರ್ಟ್ ಕಮ್ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಯಥೇಚ್ಛವಾಗಿ ಒಂದು ಇಲ್ಲಿ 6 10 ಇರ್ತಕ್ಕಂಥ ಕಾಂಬಿನೇಷನ್ನು ಶುಕ್ರನಲ್ಲಿರೋದ್ರಿಂದ ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸಾಧ್ಯವಾದರೆ ಇದನ್ನು ಈ ಥರ ಒಂದು ಸಡನ್ ಚೇಂಜಸ್ ಬರಬಾರ್ದು ಅಂದರೆ ಜಿರ್ಕಾನ್ ಧರಿಸ್ಕೊಳ್ಳಿ. ಜಾಬಲ್ಲಿ ಪರ್ಮನೆಂಟಾಗಿ ಇರ್ತೀರ. ಮಧ್ಯದ ಬೆಳಗ್ಗೆ ಜಿರ್ಕಾನ್ ಧರಿಸ್ಕೊಳ್ಳಿ. ಕೈಲಾಶಂತ್ರ ಮಂತ್ರದ ಪಠನೆ ಮಾಡ್ತಾರೆ. ಜೂನಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಮಾ, ಡೇಟ್ ಆಫ್ ಬರ್ತು?
ಡೇಟ್ ಆಫ್ ಬರ್ತ್ ಇಲ್ಲ, ಪ್ರಶ್ನಾಶಾಸ್ತ್ರ. ಹೇಳಿಮ್ಮ, ಯಾವ ನಂಬರು? 45. 45. ಕೇಳಿ ಗುರುಜಿ ಹತ್ರ ಪ್ರಶ್ನೆನ ಕೇಳಿ. ನಮಸ್ಕಾರ ಗುರುಜಿ ನಮಸ್ತೆ ಗುರುಜಿ. ಪ್ರಶ್ನೆ ಇದು ಬಂದ್ಬಿಟ್ಟು ನಮ್ದು ಬುಧ ದಶೆ ಆರೋಗ್ಯದ ಬಗ್ಗೆ ಮತ್ತೆ 2019 ಜೂನ್ವರೆಗೂ ಬುಧ ಮತ್ತೆ ಸೂರ್ಯ ಕಾಂಬಿನೇಷನ್ ನೋಡೋಣ. 5 7 12 12 ಇದೆ, ಕಷ್ಟ. ಏನು ಕೇಳಬೇಕಾಯ್ತು? ಆರೋಗ್ಯದ ಬಗ್ಗೆ ಏನಾದ್ರೂ ಹುಷಾರಿರುದಿಲ್ಲ ಯಾವಾಗ್ಲೂ. ಶುಕ್ರ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಗ್ನದಿಂದ 3ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರದಲ್ಲಿದ್ದಾನೆ. ಆರೋಗ್ಯ ಚೇತರಿಕೆ ಆಗೋದು ಸ್ವಲ್ಪ ಮಟ್ಟಿಗೆ ಕಷ್ಟ. ಅಂದರೆ ನೀವು ಈ ಮೆಡಿಕೇಷನ್ ಅಂತ ಹೇಳ್ತೀವಲ್ಲ, ಮೆಡಿಕೇಷನಲ್ಲಿ ಇರಲೇಬೇಕು. ಪರಿಪೂರ್ಣವಾಗಿ ಮೆಡಿಕೇಷನ್ದ ದೂರ ಬರ್ತಕ್ಕಂಥದ್ದಕ್ಕೆ 5 9 11 ಅಥವಾ 5 11 ಕಾಂಬಿನೇಷನ್ ಬರಬೇಕು. ಶುಕ್ರ ಮತ್ತು ಸೂರ್ಯನಲ್ಲಿ ನೋಡಿದ್ರೆ ಇಲ್ಲ, ಬಟ್ ಏನು ಜೀವಕ್ಕೆ ಏನು ತೊಂದರೆ ಇಲ್ಲ. ಈ ಒಂದು ಸುಸ್ತಾಗ್ತಕ್ಕಂಥದ್ದು, ಬಾಯಾರಿಕೆ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಮತ್ತು ಶುಕ್ರ ಇರೋದ್ರಿಂದ ಸ್ವಲ್ಪ ಶುಗರ್ ಲೆವೆಲ್ಲು ಸ್ವಲ್ಪ ತೋರಿಸ್ಕೊಳ್ಳಿ. ಶನಿಯ ಸಬ್ಲಾಡ್ ಇರೋದ್ರಿಂದ ಕಾಲು ನೋವು. ಇಷ್ಟು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದರಿಂದ ಸ್ವಲ್ಪ ಚೇತರಿಕೆ ತೊಗೊಳ್ಬೇಕು ಅಂದರೆ 5 11 ಯಾವ ಕಾಂಬಿನೇಷನ್ನು ತೋರಿಸ್ತಾ ಇಲ್ಲ. ಸ್ವಲ್ಪ ಕಷ್ಟಕರವಾಗಿರುತ್ತೆ, ಅಷ್ಟು ಈಸಿಯಾಗಿ ಕ್ಲಿಯರ್ ಆಗೋದಿಲ್ಲ. ಆದರೂ ಕೂಡ ರಾಹುನಲ್ಲಿ ನಿಮಗೆ 11 ಕಾಂಬಿನೇಷನ್ ಇರೋದ್ರಿಂದ ದುರ್ಗಾ ಆರಾಧನೆ ಮಾಡಿ. ಓಂ ಹ್ರೀಂ ದುಮ್ ದುರ್ಗಾ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸಾಧ್ಯವಾದರೆ 21 ನಿಂಬೆಹಣ್ಣು ದುರ್ಗಾ ದೇವಸ್ಥಾನಕ್ಕೆ ತಿಂಗಳಿಗೆ 1 ಟೈಮ್ ಅಂದಂಗೆ 8 ತಿಂಗಳು ಕಂಟಿನ್ಯೂಸ್ ಆಗಿ ಕೊಡಿ. ಸ್ವಲ್ಪ ಮಟ್ಟಿಗೆ ಇದರಿಂದ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿ ಚೇತರಿಸ್ಕೊಳ್ತೀರಾ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವಾಗ ಹೇಳ್ತೀನಿ, ಇವತ್ತು 18 ತಾರೀಕು. ಸೊ 23ಕ್ಕೆ ಗುರುಜಿಯವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ತುಂಬ ಜನ ಸುತ್ತಮುತ್ತಲು ತುಂಬ ಊರುಗಳಿದೆ. ಸೊ ಕ್ಲಾಸಸ್ನ ಮಾಡಿ ಅಂತ ಹೇಳಿದಕ್ಕೆ ಗುರುಜಿಯವರು ಮಾಡ್ತಾ ಇದ್ದಾರೆ. ಮಂಗಳೂರಿಗೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಬೆಂಗಳೂರಲ್ಲಿ ಮಾರ್ಚ್ 9, ಮಾರ್ಚ್ 23ಕ್ಕೆ ದಾವಣಗೆರೆ. ಮಿಕ್ಕಿರೋ ಡೇಟ್ಸ್ನ ಹೇಳ್ತೀನಿ ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮನ ಮುಂದುವರ್ಸೋಣ. ಕಲ್ತಿರುವಂಥ ಸ್ಟೂಡೆಂಟ್ಸ್ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಅಂತ ನೋಡುವಂತಹ ಸಮಯ ನೋಡೋಣ. ನಮಸ್ಕಾರ. ನಾನೀಗ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದ ಉದ್ದೇಶ ಇದರಲ್ಲಿ ಏನಿದೆ ತಿಳ್ಕೊಳ್ಬೇಕು ಅಂತ ಕುತೂಹಲೆಯಿಂದ ಬಂದ ನಂತರ ತಿಳಿದು ಬಂದಿದ್ದು ಇದರಲ್ಲಿ ಕಲಿಬೇಕಾಗಿರೋ ಅಂಶಗಳು ಸಾಕಷ್ಟಿದೆ, ಇದಿಷ್ಟೇ ಅಲ್ಲ ಅಂತ. ನಕ್ಷತ್ರ ನಾಡಿ ಅನ್ನೋ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು, ತಮ್ಮ ಬಂಧು ಮಿತ್ರರನ್ನು ಕರ್ಕೊಂಡು ಬರಬೇಕು. ಎಲ್ಲರೂ ಕಲಿಬೇಕಾಗಿರೋ ಅಂಶ. ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಮಾಧ್ಯಮದಲ್ಲಿ, ಸಮಾಜದಲ್ಲಿ ಹಾಗೂ ನಾವೆಲ್ಲಿ ನೋಡಿದ್ರೂ ಸಹ ಸಾಕಷ್ಟು ಜ್ಯೋತಿಷಿಗಳಿದ್ದಾರೆ. ಅವರೆಲ್ಲರನ್ನೂ ಬಿಟ್ಟು ನಮ್ಮ ಮನೆಗಳಲ್ಲಿ ನಾವೇ ಜ್ಯೋತಿಷಿಗಳಾಗಬೇಕು ಅಂತ ಹೇಳಿದ್ರೆ ನಾವು ನಕ್ಷತ್ರ ನಾಡಿ ಕಡಿಲೇಬೇಕು. ನಾನು ಮುಂದಿನ ಕಾರ್ಯಕ್ರಮನೂ ಮಾಡೋನಿದ್ದೇನೆ. ಮುಂದಿನ ಕೋರ್ಸು ಮಾಡಿ ಇನ್ನಷ್ಟು ಜ್ಞಾನಾರ್ಜನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೂ ತಮ್ಮೆಲ್ಲರಿಗೂ ಹೇಳೋದು ಒಂದೇ, ತಾವೆಲ್ಲರೂ ಬರಬೇಕು, ಇದನ್ನು ಕಲಿಬೇಕು, ಕಲಿತು 10 ಜನಕ್ಕೆ ಹೇಳಬೇಕು. ತಮ್ಮಲ್ಲಿ ಯಾವುದೇ ರೀತಿ ಗೊಂದಲ, ಕನ್ಫ್ಯೂಷನ್ ಅಥವಾ ಏನೇ ಇದ್ದರೂ ಅದನ್ನು ಹೋಗಲಾಡಿಸ್ಕೋಬೇಕು ಅನ್ನೋದು ನನ್ನೊಂದು ಸೂಚನೆ, ಸಲಹೆ. ಇದಿಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಆಲ್ ರೈಟ್, ನೋಡಿದ್ರಲ್ಲ ಸ್ಟೂಡೆಂಟ್ ಯಾವ ರೀತಿ ಮಾತನಾಡಿದ್ರು ಅಂತ. ಹಾಗಿದ್ರೆ ಇವಾಗ ಕಾರ್ಯಕ್ರಮನ ಮುಂದುವರ್ಸೋಣ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಡೇಟ್ ಆಫ್ ಬರ್ತ್ ಹೇಳಿಮಾ. ಪ್ರಶ್ನಾಶಾಸ್ತ್ರ ಮ್ಯಾಮ್. ಹೇಳಿಮಾ, ನಂಬರ್ ಯಾವುದು? 6. ಯಾರ ಬಗ್ಗೆ ಇದು? ನಮ್ ತಂದೆ ಬಗ್ಗೆ ಕೇಳ್ಬೇಕಿತ್ತು. ಮಾತಾಡಿ ಗುರುಜಿ ಹತ್ರ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿಮ್ಮ, ಏನು ಕೇಳಬೇಕಾಯ್ತು? ಅವ್ರ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಆರೋಗ್ಯ 2 7 9 5 11 ಕಾಂಬಿನೇಷನ್ ಇಲ್ಲ, ಬಟ್ 11 ಇದೆ, 9 11 ಇದೆ. ಸ್ವಲ್ಪ ಅಷ್ಟು ಪಟ್ಟಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಏನು ತೊಂದರೆ ಆಗ್ತದೆಯಮ್ಮ? ಅವ್ರದ್ದು ಕಿಡ್ನಿ ಪ್ರಾಬ್ಲಮ್ ಇದೆ ಸರ್. ಮೊನ್ನೆ ಆಪರೇಷನ್ ಆಯ್ತು. ಗವರ್ಮೆಂಟ್ ಜಾಬ್ ಅಲ್ಲಿ ಅಪಾಯಿಂಟ್ ಆಗಿದ್ದಾರೆ. ವೆರಿ ಗುಡ್. ರಿಸೈನ್ ಮಾಡ್ಸೋಣ ಅಂತ, ಅವ್ರಿಗೆ ವರ್ಕ್ ಮಾಡೋದಕ್ಕೆ ಆಗ್ತಿಲ್ಲ, ಅದಕ್ಕೆ ಕೇಳೋಣ ಅಂತ. 9 11 ಇರೋದ್ರಿಂದ ಎಲ್ಲ ಸೇವ್ ಮಾಡುತ್ತೆ. ಆಪರೇಷನ್ ಆಗಿತ್ತಲ್ಲ, ತೊಂದರೆ ಇಲ್ಲಲ್ಲ. ಈಗೇನು ಬೆಡ್ ರೆಸ್ಟಲ್ಲಿ ಇರಬೇಕಾ? ಹೀಗೆ ಇಲ್ಲ ಸರ್, ಹೋಗ್ತಾ ಇರ್ಬೋದು, ಬಟ್ ಕಾಲು ಊತ ಬರ್ತಿದೆಯಲ್ಲ, ಅದು ಪ್ರಾಬ್ಲಮ್ ಅಂತ ಹೇಳಿದ್ರು ಡಾಕ್ಟರು. ಒಂದು ಪರ್ಲ್, ಹವಳ, ಮತ್ತು ಪರ್ಲ್ ಅಲ್ಲ, ಮುತ್ತು, ಮತ್ತು ಒಂದು ಪಚ್ಚೆ ಅಥವಾ ಪೆರಿಡಾಟ್, ಇವೆರಡನ್ನೂ ಇರ್ತಕ್ಕಂಥ ಒಂದು ಉಂಗುರ ಅಥವಾ ಸಪ್ರೇಟ್ ಮಾಡಿಸ್ಕೊಂಡು ಬಲಗೈದೊಂದು ಎಡಗೈಗೊಂದು ಹಾಕ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಆರೋಗ್ಯ ಇನ್ನು ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ. ಆಮೇಲೆ
ನಿಮ್ಮ ಜೆಮ್ ಸ್ಟೋನ್ ಯಾರು ಗೊತ್ತಿದ್ರೆ ಕಿಡ್ನಿ ಸ್ಟೋನ್ ಅಂತ ಒಂದು ಬರುತ್ತೆ, ಕಿಡ್ನಿ ಸ್ಟೋನ್ ಅಂತಲೇ ಒಂದು ಬರುತ್ತೆ, ಒಂದು ಜೆಮ್ ಸ್ಟೋನ್ ಇದೆ, ಕಿಡ್ನಿ ಸ್ಟೋನ್ ಅಂತಲೇ ಬರುತ್ತೆ. ಯಾರ್ಯಾರಿಗೆ ಈ ಕಿಡ್ನಿ ಪ್ರಾಬ್ಲಮ್ಮು, ಕಿಡ್ನಿಲಿ ಈ ಥರ ತೊಂದರೆ ಬರ್ತಕ್ಕಂಥದ್ದು ಮಾಡಿದ್ರೆ ಖಂಡಿತ ಆ ಒಂದು ಸ್ಟೋನ್ ಧರಿಸ್ಕೊಂಡ್ರೆ ಈ ರೀತಿ ಆಗ್ತಕ್ಕಂಥದ್ದು ಪ್ರಾಬ್ಲಮ್ ಬರುತ್ತೆ. ಬಟ್ ಮುಂದೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಶ್ನಾಶಾಸ್ತ್ರ ತುಂಬ ಚೆನ್ನಾಗಿ ಆಲ್ರೆಡಿ ಆಗೋಗಿದೆ, ಅಲ್ಲಿ ನೋಡಿದ್ದೀವಿ. ಅಲ್ಲಿ ಪ್ರಶ್ನೆ ಇದು ಆಪ್ರೇಷನ್ ಆಗೋಗಿದೆ, 9/11 ಬಂದಿದೆ, ಮುಂದೆ 5/11 ಬರ್ತಾ ಇದೆ. ಮುಂದೆ ಯಾವುದೇ ರೀತಿ ಮೇಜರಾಗಿ ತೊಂದರೆ ಆಗಲ್ಲ. ಇದರಲ್ಲಿ ನೀವು ಶುಕ್ರನ ಒಂದು ಟೈಮಲ್ಲಿ ಕೇಳಿರೋದ್ರಿಂದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಹೇಳಿ. ಅದ್ರ ಜೊತೆಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಟ್ಲೀಸ್ಟ್ 54 ಟೈಮ್ಸ್ ತ್ರಯಂಬಕ ಮಂತ್ರ, ಮೋಸ್ಟ್ ಪವರ್ಫುಲ್ ಮಂತ್ರ ತ್ರಯಂಬಕ ಮಂತ್ರ, ಎಂಟೈರ್ ಬಾಡಿನ ಸ್ಟ್ರೆಂತ್ ಮಾಡಿಬಿಡುತ್ತೆ. ದಯವಿಟ್ಟು ನಾವು ಒಂದು ಟೈಮಲ್ಲಿ ನಾವೆಲ್ಲರೂ ಈ ವಿದ್ಯಾಭ್ಯಾಸಕ್ಕೆ ಕೆಲವು ಮಂತ್ರಗಳು ಹೇಳ್ತಾ ಇರ್ತೀವಿ, ಹಣ ಬರಲಿಕ್ಕೆ ಕೆಲವು ಮಂತ್ರಗಳು ಹೇಳ್ತಾ ಇರ್ತೀವಿ, ಇನ್ನು ಏನೇ ಆಕಾಂಕ್ಷೆಗಳು ಇರ್ತಕ್ಕಂಥದ್ದು ಮಂತ್ರಗಳು ಹೇಳ್ತಾ ಇರ್ತೀವಿ. ಬಟ್ ಈ ಮಹಾಮೃತ್ಯುಂಜಯ ಮಂತ್ರ ಆಗಿರ್ತಕ್ಕಂಥ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷ್ಯ ಮಾಮೃತಾತ್ ಓಂ, ಈ ಮಂತ್ರ ಎಲ್ಲ ಒಂದು ಪ್ರಾಬ್ಲಮ್ಗೂ ಸಾಲ್ವೇಷನ್ ಸಿಗುತ್ತೆ. ವಿಶೇಷವಾಗಿ ದೀರ್ಘಕಾಲದ ಅನಾರೋಗ್ಯ ಆಗ್ತಕ್ಕಂಥದ್ದು, ಡಯಾಬಿಟಿಸ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಈವನ್ ಕ್ಯಾನ್ಸರ್ ಕೂಡ ಈ ಮಂತ್ರದಿಂದ ಸಾಕಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಕೊಟ್ಟಿದೆ. ತುಂಬ ಜನ ಮಾಡಿದ್ದಾರೆ, ಎಫೆಕ್ಟ್ ಆಗಿದೆ. ಈ ಮಂತ್ರ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ನಿಮ್ಮ ಪ್ರಕಾರ ಮಂತ್ರಗಳು ಹೇಳಿ ನಿಮ್ಮ ಅನುಭವಕ್ಕೆ ಬರುತ್ತೆ ಹೊರತು ಆಚೆ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದರೆ ಭಗವಂತ ಪ್ರತಿಯೊಬ್ಬರಿಗೂ ಕರ್ಮದ ಥಿಯರಿ ಪ್ರಕಾರ ಇಟ್ಟಿರ್ತಕ್ಕಂಥದ್ದು. ನಿನ್ನ ಕರ್ಮ ನೆಗೆಟಿವೋ ಪಾಸಿಟಿವೋ ನೀವು ಅನುಭವಿಸ್ಬೇಕು. ಅದರಿಂದ ಆಚೆ ಬರಬೇಕು ಅಂದರೆ ನೀವೇ ಮಂತ್ರಗಳು ಹೇಳಬೇಕು. ನೀವು ಮಂತ್ರ ಹೇಳಿದಾಗ ನಿಮಗೆ ಆ ಶಕ್ತಿ ಗೊತ್ತಾಗುತ್ತೆ. ಭಾಳಷ್ಟು ಜನ ಯಂಗ್ಸ್ಟರ್ಸ್ ಇವಾಗ ಕೆಲಸ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ಎಲ್ಲ ಮಾಡ್ತಾರೆ. ಆ ಪವರ್ಫುಲ್ ಕೆಲವು ಮಂತ್ರಗಳಿರ್ತವೆ, ಅದು ಮಂತ್ರ ಹೇಳಿದಾಗ ಖಂಡಿತ ಅಲ್ಲಿ ವೈಬ್ರೇಷನ್ನು ಕಾಸ್ಮಾಸ್ಗೆ ಹೋದಾಗ ನಮಗೆ ಏನು ಬೇಕು ಬೇಡಿಕೆ ಎಲ್ಲ ಖಂಡಿತ ಅಲ್ಲಿಂದ ಬರುತ್ತೆ. ವಿ ಕ್ಯಾನ್ ಯುಟಿಲೈಸ್ ದಟ್. ಯಂಗ್ಸ್ಟರ್ಸು ಮಂತ್ರ ಹೇಳಬೇಕು ಅಂತಂದರೆ ಅದು ಏನೋ ತಾತ್ಸಾರೆ, ಅಯ್ಯೋ ಅದರಲ್ಲಿ ಏನು ವರ್ಕ್ ಆಗುತ್ತೆ ಅಂತ. ಜಸ್ಟ್ ಲೈಕ್ ಹೇಗೆ ಸಾಫ್ಟ್ವೇರು ಕೋಡಿಂಗು ಡಿಕೋಡಿಂಗ್ ಮಾಡ್ತೀರಾ, ಕಾಸ್ಮಿಕಲ್ಲಿ ಕೋಡಿಂಗು ಡಿಕೋಡಿಂಗ್ಗೆ ಈ ಮಂತ್ರನೇ ಸಾಕ್ಷಿ. ಋಷಿಗಳು ಹೇಗೆ ಅದನ್ನು ಆ ಮಂತ್ರನ ಹಾಕಿದಾರೋ, ಓಂ ಹ್ರೀಂ ಕ್ಲೀಂ ಶ್ರೀಂ ಅಂತೆಲ್ಲ ಬರ್ತಾವೆ, ಆ ಮಂತ್ರದಲ್ಲಿ ಖಂಡಿತ ಒಂದು ಆ ಶಕ್ತಿ ಇದ್ದೇ ಇದೆ. ಅದು ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅನುಭವಕ್ಕೆ ಬರುತ್ತೆ, ಯಾವ ರೀತಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ಬರುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಖಂಡಿತ ಆಗಲ್ಲ. ಯಂಗ್ಸ್ಟರ್ಸ್ಗಳು ಭಾಳ ತಾತ್ಸಾರ ಮಾಡ್ತಾರೆ ಮಂತ್ರಗಳು ಹೇಳೋಕ್ಕೆ. ಮಂತ್ರ ಅನ್ನೋದು ನಮ್ಮ ಒಂದು ಪರಂಪರೆ, ನಮ್ಮ ಒಂದು ಹಿಂದುತ್ವದ ಪರಂಪರೆ. ಮಂತ್ರ ಹೇಳೋದನ್ನು ಬಿಡಬೇಡಿ. ಮಂತ್ರನ ದಯವಿಟ್ಟು ಪಠನೆ ಮಾಡಿ. ನಿಯಮ ಮಾಡೋದೇನು ಬೇಕಾಗಿಲ್ಲ, ಇಂಥ ಟೈಮಲ್ಲೇ ಮಾಡಬೇಕು, ದೇವ್ರ ಮನೇಲೇ ಕುತ್ಕೊಂಡು ಮಾಡಬೇಕು ಆ ರೀತಿ ಅನ್ನೋದು ಖಂಡಿತ ಇಲ್ಲ. ಆದರೆ ಮಂತ್ರದಲ್ಲಿ ಶಕ್ತಿ ಇದೆ. ಚಾಂಟಿಂಗಲ್ಲಿ ಡೆಫಿನೆಟ್ಲಿ ಒಂದು ಸ್ಟ್ರೆಂತ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಎಷ್ಟೊಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ, ಬಿಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬರ್ತಾ ಇದೆ, ನಿಮಗೆಲ್ಲ ಗೊತ್ತಿರಬೇಕು. ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಫಾರಿನ್ ಕಂಟ್ರೀಸ್ ಎಲ್ಲ ಹೋಗಿ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲೂ ಕೂಡ ಕೀರ್ತನೆಗಳೇ ಹೇಳ್ತಕ್ಕಂಥದ್ದು, ಭಗವಂತನ ಕೀರ್ತನೆಗಳೇ ಹೇಳತಕ್ಕಂಥದ್ದು. ಆ ಕೀರ್ತನೆಗಳಲ್ಲಿ, ನಮ್ಮ ದಾಸರ ಪದಗಳಲ್ಲಿ, ನಮ್ಮ ಮಂತ್ರಗಳಲ್ಲಿ ತುಂಬ ಶಕ್ತಿ ಅಡಗಿದೆ. ಅಂದರೆ ಇದು ಸೌಂಡ್ ವೈಬ್ರೇಷನ್ ಅಂತ ಹೇಳ್ತೀವಿ. ದಯಮಾಡಿ ಯಾರ್ಯಾರು ವಾಹಿನಿ ಯಂಗ್ಸ್ಟರ್ಸ್ ನೋಡ್ತಾ ಇರ್ತಾರೆ, ಡೋಂಟ್ ಫರ್ಗೆಟ್ ಟು ಚಾಂಟ್ ಮಂತ್ರಾಸ್. ಮಂತ್ರಾಸ್ ಆರ್ ದಿ ರೂಟ್. ಆ ರೂಟ್ ಮಂತ್ರಾಸು, ರೂಟ್ ಮಂತ್ರದಲ್ಲಿರ್ತಕ್ಕಂಥ ಶಕ್ತಿ ಖಂಡಿತ ಆ ರೂಟ್ಗೆ ನೀವು ಚೆನ್ನಾಗಿ ಸ್ಟ್ರೆಂತ್ ಮಾಡಿದ್ರೆ ಫ್ರೂಟ್ ಚೆನ್ನಾಗಿರುತ್ತೆ. ಸೊ ಆ ರೂಟ್ನ ನೀವು ಚೆನ್ನಾಗಿ ಸ್ಟ್ರೆಂಥನ್ ಮಾಡಿ, ಡೆಫಿನೆಟ್ಲಿ ವಿಲ್ ಗೆಟ್ ದಿ ಫ್ರೂಟ್. ಸೊ ಮಂತ್ರನ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ, ಮೋಸ್ಟ್ ಪವರ್ಫುಲ್ ಫಾರ್ ಕಲಿಯುಗ. ಕಲಿಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೂ ಹೇಳಿದ್ದು ಒಂದೇ ಭಗವದ್ಗೀತೆಯಲ್ಲಿ, ನನ್ನ ನಾಮ ಒಂದು ಕೀರ್ತನೆ ಇರ್ಬೋದು ಅಥವಾ ನನ್ನ ನಾಮ ಜಪ ಇರ್ಬೋದು, ಮಾಡ್ತಾಯಿರೋ ಅಷ್ಟೇ ಸಾಕು, ಇನ್ನೇನು ಬೇಡ. ನಾಮ ಜಪ ನಾರಾಯಣ ಅಂತ ಯಥೇಚ್ಛವಾಗಿ ಹೇಳಿದ್ರು ಸಾಕು. ಖಂಡಿತ ಅದರಲ್ಲಿ ಶಕ್ತಿ ಇದೆ. ಓಂ ನಮೋ ಭಗವತೆ ವಾಸುದೇವಾಯ 100% ಸಿಕ್ಕಾಪಟ್ಟೆ ಅದರಲ್ಲಿ ಪೋಟೆಂಟ್ ಇದೆ. ಒಂದು ಇಚ್ಛೆ ಇಟ್ಕೊಂಡು ಅದನ್ನು ಮಾಡಿ, ಖಂಡಿತ ಸಕ್ಸಸ್ ಬರುತ್ತೆ. ನೀವು ಎಷ್ಟೋ ಹೋಮಗಳು ಮಾಡಿಸಿ, ಯಜ್ಞಗಳು ಮಾಡಿಸಿ, ಭಾಳಷ್ಟು ಜನ ಅದಕ್ಕೆ ಹೋಗ್ಬಿಡ್ತಾರೆ. ವಯಸ್ಸಾದವರು, ಅವರು ಇವರೆಲ್ಲ, ಇವರು ಮಕ್ಕಳು ಮದುವೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಆ ಕಡೆ ಸೈಡ್ ಹೊಟ್ಟೋಗ್ತಾರೆ ತುಂಬ ಜನ. ಅದ್ರ ಬದಲಾಗಿ ನೀವೇ ಕೂತ್ಕೊಂಡು ಮನೇಲಿ ಜಪ ಮಾಡಿ, 10,000 ಜಪ, 20,000 ಜಪ. ನನ್ನ ಮಗನಿಗೆ ಮದುವೆ ಆಗಿಲ್ಲ, ಯಾವುದಾದ್ರು ಒಂದು ತೊಗೊಳ್ಳಿ, ಒಂದು ಮಂತ್ರ ತೊಗೊಳ್ಳಿ, ಆಗಲೇಬೇಕು ಅಂತ ಜಪ ಮಾಡಿ. ಅಲ್ಲಿ ಇಲ್ಲಿ ಹೋಗಿ ಮಾಡ್ತಕ್ಕಂಥದ್ದು ಈಗಿನ ಕಾಲದ ಎಲ್ಲ ಒಂಥರ ಕಮರ್ಷಿಯಲೈಸ್ ಆಗಿರೋದ್ರಿಂದ ಯಾರಿಗೂ ಭಕ್ತಿ ಇಲ್ಲ.
ಎಷ್ಟೋ ಜನಕ್ಕೆ ನೋಡ್ತಾ ಇರ್ತೀವಿ, ಭಕ್ತಿ ಇಲ್ಲ, ನೀವು ಕೊಟ್ಬಿಡಿ ದುಡ್ಡು ಕೊಟ್ಬಿಡಿ ನೀವು ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅವ್ರು ಎಷ್ಟು ಹೇಳ್ತಾರೋ ಇಷ್ಟು ಲಕ್ಷ ಮಾಡಬೇಕು 2 ಲಕ್ಷ ಮಾಡಬೇಕು ಅಂತಿರುತ್ತೆ, ಅದೂ ಇರಲ್ಲ. ನಿಮ್ಮ ಮಕ್ಕಳು ಚೆನ್ನಾಗಾಗಬೇಕು, ಮಕ್ಕಳು ಹೇಳ್ತಾರೆ ನಾವು ಹೇಳ್ಬೋದಾ? ಖಂಡಿತ ಹೇಳಿ. ಸಾಕಷ್ಟು ಮಂತ್ರಗಳಿದೆ, ಸಂಕಲ್ಪ ಮಾಡ್ಕೊಂಡು ಮಂತ್ರ ಹೇಳಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. 10,000 20,000 30,000 ಮಂತ್ರಾಸ್ ಹ್ಯಾವ್ ಗಾಟ್ ಇಟ್ಸ್ ಪೊಟೆಂಟ್. ಆ ಒಂದು ವೈಬ್ರೇಷನ್ಸ್ ನಾವು ಕಳಿಸ್ತಾ ಇರ್ತೀವಿ, ನನಗಿಂಥದ್ದು ಬೇಕು ಅಷ್ಟೇ. ಯು ಆರ್ ಆಸ್ಕಿಂಗ್ ದ ವರ್ಡ್ ಐ ವಾಂಟ್. ಈಗ ನಾವು ಯಾವುದಾದ್ರು ಒಂದು ವಿಚಾರಕ್ಕೆ ಎಲ್ಲರೂ ಬಂದು ಎಲ್ಲ ಸೇರಿ ಗಲಾಟೆ ಮಾಡಲ್ವಾ, ಜೈಕಾರ ಹಾಕಲ್ವಾ? ಇಂಥದ್ದು ಬೇಕು ಅಂತ ಮಾಡಲ್ವಾ ನಾವು? ಆ ಬೇಕು ಅನ್ನೋ ಕೂಗು ಆ ಒಂದು ಕಂಪ್ನಿನೋ ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಮುಟ್ಟಿದಾಗ, ಇಷ್ಟೊಂದು ಜನ ಇಷ್ಟು ಗಲಾಟೆ ಮಾಡ್ತಾರೆ, ಎಲ್ಲರೂ ಒಂದೇ ಮತದಿಂದ ಬೇಕು ಅಂತ ಕಿರಿಸ್ತಾ ಇದ್ದಾರೆ, ವಿ ಹ್ಯಾವ್ ಟು ಸ್ಯಾಂಕ್ಷನ್ ದಟ್ ಅಂತ ಬರುತ್ತಲ್ಲ, ಅದೇ ರೀತಿಯೇ ಯದ್ಭಾವಂ ತದ್ಭವತಿ ಅಷ್ಟೇ, ಇನ್ನೇನಿಲ್ಲ. ನಾವು ಆ ಮಂತ್ರನ ಹೇಳ್ತಾನೆ ಇದ್ದರೆ ನಮ್ಮ ಕೂಗನ್ನ ಕೇಳೋಕ್ಕೆ ಭಗವಂತ ಇದ್ದೇ ಇದ್ದಾನೆ. ಬಟ್ ಹೌ ಫ್ರೀಕ್ವೆಂಟ್ಲಿ ಯು ಆಸ್ಕ್, ಯಾಕಂದ್ರೆ ನಮ್ಮ ಕರ್ಮಗಳು ಭಾಳ ನೆಗೆಟಿವ್ ಇರುತ್ತೆ. ಚೆನ್ನಾಗಿದ್ದಾಗ ನೀವೇನು ಮಂತ್ರನೇ ಬೇಡ, ಯು ಆಲ್ರೆಡಿ ಗಾಟ್ ಎವ್ರಿಥಿಂಗ್. ನಮ್ಗೆ ಯಾವುದು ಸಿಕ್ಕಿಲ್ಲ ವಿಚ್ ಈಸ್ ಇನ್ ದಿ ಲೇಟೆಂಟ್ ಸ್ಟೇಜ್, ಇದೆಲ್ಲ ಲೇಟೆಂಟ್ ಸ್ಟೇಜಲ್ಲಿರುತ್ತೆ. ಲೇಟೆಂಟ್ ಅಂದರೆ ಅದಿನ್ನೂ ಬಡ್ಡಿಂಗ್ ಆಗಿರಲ್ಲ. ಅಂಥದ್ರಲ್ಲಿ ನಾವು ಓಪನ್ ಅಪ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಚಾಂಟ್ ಎನ್ ನಂಬರ್ ಆಫ್ ಮಂತ್ರಾಸ್. ಚಾಂಟಿಂಗ್ ವಿಲ್ ಡೆಫಿನೆಟ್ಲಿ ಚೇಂಜ್ ದಿ ಸಿಚುಯೇಷನ್ಸ್. ಏನೇ ಇರಲಿ, ನೆಗೆಟಿವ್ ಇರಲಿ, ಖಂಡಿತ ಚೇಂಜಸ್ ಆಗುತ್ತೆ. ಚಾಂಟಿಂಗ್ನ ಬಿಡಬೇಡಿ. ಕೈಲಾಶಂತ್ರ ನಾನು ಅದಕ್ಕೆ ಸಜೆಸ್ಟ್ ಮಾಡ್ತಾ ಇರ್ತೀನಿ. ಕೈಲಾಶಂತ್ರದಲ್ಲಿ ಇರ್ತಕ್ಕಂಥ ಮಂತ್ರ ಕೇಳ್ತಾರೆ, ಸರ್ ಕೈಲಾಶಂತ್ರ ಇಟ್ಟರೆ ಸಾಕಾ, ಮಂತ್ರ ಹೇಳ್ಬೋದಾ ಹೇಳ್ಬಾರ್ದು? ಮಂತ್ರ ಹೇಳಿಲ್ಲ ಅಂದರೆ ತಗೊಂಡೇ ಹೋಗ್ಬಿಡಿ ಅಂತೀನಿ. ಮಂತ್ರ ಹೇಳಿಲ್ಲ ಅಂದರೆ ತಗೊಂಡೇ ಹೋಗ್ಬಿಡಿ ಅಂತೀನಿ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಪವರ್. ಮಂತ್ರ ಹ್ಯಾಸ್ ಗಾಟ್ ಇಟ್ಸ್ ಪವರ್. ದಯವಿಟ್ಟು ಮಾಡಿ. ಓಕೆ, ಮಂತ್ರ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಮಂತ್ರ ಈಸ್ ವೆರಿ ಇಂಪಾರ್ಟೆಂಟ್. ಮಂತ್ರ ತಂತ್ರ ಯಂತ್ರ ಅದ್ಭುತವಾದಂತಹ ಪುಸ್ತಕ ಇದೆ. ಗುರುಜಿ ಹೇಳುವಂತಹ ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ, ಒಂದು ಗ್ರಂಥನೇ ಅಂತಲೇ ಹೇಳಬಹುದು. ಸೊ ಆ ಪುಸ್ತಕ ತಗೊಳ್ಳಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಮಂತ್ರಗಳ ಬೆಲೆ ಏನು. ಆ ಮಂತ್ರಗಳು ಹೇಳ್ತಾ ಇದ್ರೆ ವೈಬ್ರೇಷನ್ ಬಂದ್ಬಿಡುತ್ತೆ ಒಂಥರ. ಎಷ್ಟು ಬಾರಿ ಹೇಳಬೇಕು, ಯಾವ ಟೈಮಲ್ಲಿ ಹೇಳಬೇಕು, ಯಾವುದಕ್ಕೋಸ್ಕರ ಹೇಳಬೇಕು ಅಂತ ಕೂಡ ಇದೆ. ಆರ್ಡರ್ ಬೇಕು ಅಂತ ಹೇಳಿದ್ರೆ ಇವಾಗಲೇ ಪ್ಲೇಸ್ ಮಾಡಿ. ಟೆಲಿಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇದೆ. ಕಾರ್ಯಕ್ರಮ ಮುಂದುವರಿಸೋಣ, ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವೀಕ್ಷಕರೇ, 23ನೇ ತಾರೀಕು ಇದೆ ತಿಂಗಳು ಮಂಗಳೂರಿಗೆ ಬರ್ತಿದ್ದಾರೆ ಗುರುಜಿ. ಇನ್ನು 5 ದಿವಸ ಮಾತ್ರ ಬಾಕಿ ಇದೆ. ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 23 10 23/10 1977. 77. ಟೈಮಿಂಗ್ಸ್ ಏನು? ಬೆಳಿಗ್ಗೆ ಭಾನುವಾರ 9 ಗಂಟೆ. ಬೆಳಿಗ್ಗೆ 9 ಗಂಟೆ. ಹುಟ್ಟಿರೋಂಥ ಊರು ಯಾವುದುಮಾ? ಅನಂತಪುರ ಜಿಲ್ಲಾ ಗೌನಕುಂಟ ಅಂತ ಮೇಡಮ್, ಆಂಧ್ರ. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನಾವು ಒಂದು ಸೈಟ್ ತಗೋಬೇಕು ಅಂತ ಇದೀವಿ, ಹೆಂಗೆ ಆಗುತ್ತೆ ಅಂತ ಕೇಳೋಣ ಅಂತ ಮಾಡಿದ್ವಿ. ಯಾರ್ದು ಜಾತಕ ಇದು? ನಂದೇ ಗುರುಜಿ. ಸೈಟ್ ತೊಗೊಳ್ಬೇಕು, ಯಾರ ಹೆಸರಲ್ಲಿ ತೊಗೊಳ್ಬೇಕು? ನಮ್ಮ ಯಜಮಾನ್ ಹೆಸರಲ್ಲಿ ತಗೋಬೇಕು ಅಂತ. ಬಟ್ ಕೇಳ್ತಾರ ಜಾತಕ ಯಾರ್ದು? ನಂದು ಕೇಳ್ತಾ ಇದ್ದೀನಿ ಗುರುಜಿ. ಅದು ಹೆಂಗೆ ಹೇಳಕ್ಕಾಗತ್ತೆ? 31. ಇಲ್ಲ, ಈಗ ನಿಮ್ದ್ರಲ್ಲಿ ಮಾತ್ರ ಹೇಳೋದು, ಮತ್ತೆ ಹಾಕೊಳಕ್ಕಾಗಲ್ಲ. ಯಾರ ಜಾತಕದಲ್ಲಿ ನೋಡ್ಬೇಕು ಅವ್ರದಲ್ಲಿ ನೋಡ್ಬೇಕು. ನಿಮ್ದು ನೋಡ್ಬಿಟ್ಟು ಅವ್ರು ತೊಗೊಳೋದೆಲ್ಲ ನಾವು ಇಲ್ಲಿಂದ ಹೇಳೋಕ್ಕಾಗಲ್ಲ, ಅದು ಸುಳ್ಳೋದು. ಈ ಜಾತಕದಲ್ಲಿ ಇದೊಂದು ಸ್ವಲ್ಪ ಸಮಸ್ಯೆ ಎಲ್ಲ ಕಡೆನೂ ಇರುತ್ತೆ, ಸ್ವಲ್ಪ ಕಷ್ಟ ಆ ರೀತಿ ಆಗ್ತಕ್ಕಂಥದ್ದು. ಸೊ ನಾನು ತುಂಬ ಸತಿ ಹೇಳ್ತಾ ಇರ್ತೀನಿ, ಮಕ್ಕಳ ಜಾತಕ ತಂದೆ ತಾಯಿಗೆ ಎಫೆಕ್ಟ್ ಆಗಲ್ಲ, ತಂದೆ ತಾಯಿ ಜಾತಕ ಮಕ್ಕಳಿಗೆ ಎಫೆಕ್ಟ್ ಆಗಲ್ಲ, ಅಥವಾ ಗಂಡನ ಜಾತಕ ಹೆಂಡತಿಗೆ ಎಫೆಕ್ಟ್ ಆಗಲ್ಲ, ಹೆಂಡತಿ ಜಾತಕ ಗಂಡನಿಗೆ ಎಫೆಕ್ಟ್ ಆಗಲ್ಲ. ಎಸ್ಪೆಷಲಿ ಹೆಲ್ತ್ ವಿಚಾರದಲ್ಲಿ. ಇನ್ನು ದುಡ್ಡಿನ ವಿಚಾರದಲ್ಲಿ ಗಂಡನೇ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ನ ದುಡ್ಡು ಏನಾದ್ರು ಪೋಲಾಯಿತು ಅಂತಂದರೆ ನಿಮಗೂ ಎಫೆಕ್ಟ್ ಆಗತಕ್ಕಂಥದ್ದು. ಆರ್ಥಿಕ ವಿಚಾರದಲ್ಲಿ ಒಂದು ಬಿಟ್ಟರೆ ಎಫೆಕ್ಟ್ ಆಗ್ತಕ್ಕಂಥದ್ದು. ಇನ್ನು ನಮ್ಮ ಕರ್ಮಗಳು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿದಾಗ ಅದೇನಾದರೂ ನಿಮ್ಮ ಹೆಸರಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ, ಬುಧ ದಶೆ ನಡೀತಾ ಇದೆ 2019ವರೆಗೂ ಕುಜ, 2019 ಎಂಡ್ವರೆಗೂ ಕುಜ ಇರೋದ್ರಿಂದ, ಕುಜನಲ್ಲಿ 4-6 ಕಾಂಬಿನೇಷನ್ ಬಂದಿರೋದ್ರಿಂದ ನಿಮ್ಮ ಹೆಸರಲ್ಲಿ ಮಾಡ್ತಕ್ಕಂಥ ಸಾಧ್ಯತೆ ಒಳ್ಳೇದಿದೆ, ಮಾಡಿದ್ರೆ ಒಳ್ಳೇದು ಅಂತ ಬರ್ತಾ ಇದೆ. ಮನೆ ಆಲ್ರೆಡಿ ಸೈಟ್ ಏನಾರು ಇತ್ತು ಅಂತಂದರೆ ಮನೆ ಕಟ್ಟೋ ಒಂದು ಯೋಚನೆ ಮಾಡಿ ಅಂತ ನನ್ನ ಸಜೆಷನ್ನು. ಅಥವಾ ಸೈಟು ಪರ್ಚೇಸ್ ಮಾಡಬೇಕಾ, ಇದೆಯಾ ಆಲ್ರೆಡಿ? ಪರ್ಚೇಸ್ ಮಾಡ್ಬೇಕು ಗುರುಜಿ. ಊರ ಅದು ಹಳ್ಳಿಲಿದೆ ಗುರುಜಿ, ಇವಾಗ ಸಿಟಿಲಿ ತೆಗಿಬೇಕು ಅನ್ಕೊಂಡಿದೀವಿ. ನಿಮ್ಮ ಹೆಸರಲ್ಲಿ ಮಾಡಿ, ನಿಮ್ಮ ಹೆಸರಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಅವ್ರ ಹೆಸರಲ್ಲಿ ಮಾಡಬೇಕು ಅಂದರೆ ಅವ್ರದ್ದು ನೋಡಿ ನಾನು ಇದೆಯೋ ಇಲ್ವೋ ಅಂತ ಹೇಳ್ಬೋದು. ನಿಮ್ಮದರಲ್ಲಿ ಸದ್ಯದ ಪರಿಸ್ಥಿತಿಲಿ ಕುಜನಲ್ಲಿದೆ, ಸೆಪ್ಟೆಂಬರ್ ಒಳಗಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಾದಮೇಲೆ ರಾಹುನು ಸ್ಟಾರ್ಟ್ ಆಗುತ್ತೆ. 4,
8, 11, 12 ಕಾಂಬಿನೇಷನ್ ಬರುತ್ತೆ. ತುಂಬ ಚೆನ್ನಾಗಿದೆ. ಮನೆ ಕಟ್ಟಿ ಪೂರೈಸ್ತೀರಾ ಬೈ 20 ಏಪ್ರಿಲ್ ಮೇ ಒಳಗಡೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಗುರುಜಿ ಆರ್ಥರೈಟಿಸ್ ಬಗ್ಗೆ ಒಂದು ತೊಂದರೆಯನ್ನು ಹೇಳ್ತೀನಿ ಅಂತ ಹೇಳಿದ್ರು. ಏನು ಹೇಳ್ತಾರೆ ಕೇಳೋಣ. ಗುರುಜಿ ಏನು ಹೇಳ್ತೀರಾ? ಸಂಧಿವಾತ, ಆರ್ಥರೈಟಿಸ್, ಎಲ್ಲರಿಗೂ ಕಾಲು ನೋವು, ತುಂಬ ಜನ ಪೇಯ್ನು, ವಯಸ್ಸಾದಾಗ ಮಂಡಿ ಸವಿಯೋತಕ್ಕಂಥದ್ದು ಅಂತಿರುತ್ತೆ. ಮೇಲ್ಗಡೆ ಎಷ್ಟೊಂದು ಅಪ್ಲಿಕೇಶನ್ ಹಾಕ್ತೀವಿ, ಎರಡಕ್ಕೂ ಒಳ್ಳೆ ಅಪ್ಲಿಕೇಶನ್ ಹಾಕ್ತೀವಿ. ಏನೋ ಒಂದು ಆಯಿಲ್ ಹಾಕ್ತೀವಿ, ಅದು ಇದು ಏನೋ ಮಾರ್ಕೆಟಲ್ಲಿ ಸಿಗೋದೆಲ್ಲ ಹಾಕ್ತೀವಿ. ಆದರೆ ಕೂಡ ಒಂದು ಮನೆ ಮದ್ದು ಬರ್ತಕ್ಕಂಥದ್ದು ಭಾಳ ಒಂದು ಮಾಡ್ತಕ್ಕಂಥದ್ದು ಭಾಳ ಸುಲಭವಾಗಿದೆ. ಇದು ಓರಲ್ ಇದು ಬರ್ತಕ್ಕಂಥದ್ದು. ಈ ಮೆಂತ್ಯ ಈ ಒಂದು ಗುರುವಿಗೆ ಕಾರಕ ಅಂತ ಹೇಳ್ತಾರೆ. ಆ ಒಂದು ಕೆಲವೊಂದು ಧಾನ್ಯಗಳಿರುತ್ತೆ ಗುರುವಿಗೆ ಕಾರಕ. ಈ ಮೆಂತ್ಯನ ಚೆನ್ನಾಗಿ ನೆನೆಸಿ ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಂಡಾದ ನಂತರ ಅದಕ್ಕೆ ಬೆಲ್ಲ ಮಿಶ್ರಣ ಮಾಡಿ ಕುದಿಸ್ಬೇಕು. ಚೆನ್ನಾಗಿ ನೀರಾದಂಗೆ ಆಗುತ್ತೆ. ಚೆನ್ನಾಗಿ ಕುದಿಸಿದ್ರೆ, ಬೆಲ್ಲ ಹಾಕಿ ಕುದಿಸಿದ್ರೆ ಆ ಕಹಿ ಎಲ್ಲ ಹೋಗುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಇದನ್ನು ಸ್ವಲ್ಪನೇ ಪ್ರತಿ ದಿವಸ ಒಂದು ಟೈಮ್, ಸಾಧ್ಯವಾದರೆ ಬೆಳಿಗ್ಗೆ ಅಥವಾ ರಾತ್ರಿ ಹೊತ್ತು ವೇಳೆಯಲ್ಲಿ ಹೊಟ್ಟೆಗೆ ತೊಗೊಂಡ್ರೆ ಕ್ರಮೇಣ ನಿಮಗೆ ಒಂದು 1 month 2 monthsಲ್ಲಿ ಒಂದು ಏನು ಸಂಧಿವಾತ ಅಂತ ಏನು ಹೇಳ್ತೀವಿ, ಖಂಡಿತ ಭಾಳಷ್ಟು ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಈ ಒಂದು ಆಯುರ್ವೇದಿಕ ಶಾಸ್ತ್ರದಲ್ಲೂ ಹೇಳಿದ್ದಾರೆ. ಮತ್ತು ಮನೆ ಮದ್ದಲ್ಲೂ ಇದನ್ನು ಕೊಡ್ತಾರೆ. ಭಾಳ ಸುಲಭವಾಗಿರ್ತಕ್ಕಂಥದ್ದು. ಮೆಂತ್ಯ ತೊಗೊಳ್ಳಿ, ಒಂದು ಸ್ವಲ್ಪ ತೊಗೊಳ್ಳಿ, ಅದನ್ನ ನೆನೆಸಿ ಚೆನ್ನಾಗಿ ನೆನೆಸಾದ್ಮೇಲೆ ಮೆತ್ತಗಾಗುತ್ತೆ. ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಹಾಕಿ ಅದನ್ನು ಕಾಯಿಸಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ 10 ನಿಮಿಷ ಕಾಯಿಸಿ ಚೆನ್ನಾಗಿ. ಅದಾದಮೇಲೆ ಸ್ವಲ್ಪ ನೀರು ಥರ ಆಗುತ್ತೆ. ಅದನ್ನು ಬೇಕಾದ್ರೆ ಒಂಚೂರು ಎಕ್ಸ್ಟ್ರಾ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹೊಟ್ಟೆಗೆ ಸೇವನೆ ಮಾಡ್ಕೊಳ್ಳಿ. ಖಂಡಿತ ಅದು ಎಲ್ಲಿ ನಿಮಗೆ ಪೇಯ್ನ್ ಇದೆಯೋ ಅಲ್ಲಿ ಹೋಗಿ ವರ್ಕ್ ಆಗಿ ಸ್ಮೂತ್ನೆಸ್ ಮಾಡುತ್ತೆ. ಖಂಡಿತ ಸ್ಮೂತ್ನೆಸ್ ಮಾಡುತ್ತೆ. ಅದು ಬಿಟ್ಟರೆ ಇನ್ನು ನಾವು ಆನ್ಲೈನ್ ಕ್ಲಾಸಸ್ಸು ಮಾರ್ಚ್ 11ನೇ ತಾರೀಕು ಸೆಕೆಂಡ್ ಬ್ಯಾಚ್ ಶುರು ಆಗ್ತಾಯಿದೆ. ಇನ್ನೇನು ಸ್ವಲ್ಪ ದಿವಸ ಇದೆ. ಮಾರ್ಚ್ 11 ಭಾಳಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಬೇಗ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಮಾರ್ಚ್ 11ಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಬೆಳಗಿನ ಟೈಮಲ್ಲಿ 9:30 to 12 o'clockವರೆಗೂ ಇರುತ್ತೆ ಕ್ಲಾಸಸ್ಸು. 10 days or 12 days ಡಿಪೆಂಡಿಂಗ್ ಆನ್ ಸಮ್ ಎಕ್ಸ್ಟೆನ್ಷನ್. ಅದು ಯಾವ ಥರ ಇದೆ ಪಾಠ, ಎಲ್ಲಿವರೆಗೂ ಮುಗಿತಾ ಹಿಂಗೆ ನೋಡಿಕೊಂಡು 10 or 12 daysವರೆಗೂ ಇರುತ್ತೆ. ಆನ್ಲೈನ್ ಕ್ಲಾಸಸ್ಗೆ ದಯವಿಟ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದಾದ ನಂತರ ಇನ್ನೊಂದು 3-4 months ನಾನು ಆನ್ಲೈನ್ ಕ್ಲಾಸಸ್ ಮಾಡಲ್ಲ. ಯಾಕಂದರೆ ಈ May 1st ಒಂದು ಪ್ರಾಜೆಕ್ಟ್ ಬರೋದ್ರಿಂದ ಸ್ವಲ್ಪ ಬ್ಯುಸಿ ಆಗ್ತೀನಿ. ಸೊ ಒಂದು ಕ್ಲಾಸ್ ಮುಗಿದಿದೆ ಆನ್ಲೈನ್ ಆಲ್ರೆಡಿ, ಇನ್ನೊಂದು 2-3 days ಇದೆ, ಮುಗಿದೋಗುತ್ತೆ. ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ಸು May 11th ಒನ್ ಟೈಮ್ ಇರುತ್ತೆ. May 1st ಬರ್ತಕ್ಕಂಥ ಪರಿಹಾರದ ಕ್ಲಾಸಸ್ಗೆ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಚ್ಚು ಪರಿಹಾರಗಳು ಕೊಡಬೇಕು. ಯಾರು ಬೇಕಾದ್ರೂ ಬರ್ಬೋದು. ಪರಿಹಾರದ್ದು ಕ್ಲಾಸು ಮೊದಲ ಆದ್ಯತೆ ನಕ್ಷತ್ರ ನಾಡಿ ಕಲ್ತವ್ರಿಗಿರುತ್ತೆ. ಭಾಳ ಅಮೇಝಿಂಗ್ ಮೈಂಡ್ ಬ್ಲೋಯಿಂಗ್ ಪರಿಹಾರಗಳನ್ನ ಮ್ಯಾಕ್ಸಿಮಮ್ ಕೊಡ್ತಾಯಿದ್ದೀನಿ. ಮೊದಲ ಬುಕ್ಕಿಗಿನ 2ನೇ ಬುಕ್ಕು ಇನ್ನೂ ಗ್ರೇಟ್ ಆಗಿರುತ್ತೆ. ಒಳ್ಳೆಯದಾಗಲಿ. ಮತ್ತು ಇದೇ 23rd ಮಂಗಳೂರು ಬರ್ತಾಯಿದ್ದೀನಿ. ಮತ್ತು March 9th ಬ್ಯಾಂಗ್ಳೂರಲ್ಲಿ ಕ್ಲಾಸಸ್ ಇದೆ. ಆನ್ಲೈನ್ ಕ್ಲಾಸಸ್ ಯಾರು ಬೇರೆ ಬೇರೆ ಕಡೆ ಇರ್ತಾರೆ, ಖಂಡಿತ ಅದನ್ನು ಯಾರು ಈ ಸ್ಯಾಟರ್ಡೆ ಸಂಡೇ ಬರೋಕ್ಕಾಗಲ್ಲ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂಥ ಸಮಯ. ಸೊ ಡೇಟ್ಸ್ಗಳನ್ನ ನಾನು ಕೂಡ ಹೇಳಿದ್ದೀನಿ, ಗುರುಜಿ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಇವಾಗ ಮಂಗಳೂರಿನಲ್ಲೇ ಇರುವಂಥದ್ದು 23ಕ್ಕೆ, ಅದು ಆಗಿದ್ಮೇಲೆ March 9ಕ್ಕೆ ಬೆಂಗಳೂರು. ಮಿಕ್ಕಿರೋ ಡೇಟ್ಸ್ ನಾನು ತುಂಬ ಸರಿ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಇನ್ ಕೇಸ್ ಮಿಸ್ ಆಗಿದ್ದರೆ ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅಂತ ಸರ್ಚ್ ಮಾಡಿ ಎಲ್ಲ ಡೇಟ್ಸ್ಗಳು ಮತ್ತೆ ಪುನಃ ಸಿಗುತ್ತೆ. ಸಂಚಿಕೆಗಳನ್ನ ರಿಪೀಟ್ ಆಗಿ ನೋಡಬಹುದು. ಮತ್ತೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.